ಇದನ್ನ ಇಮ್ಯಾಜಿನರಿ ಸಿಂಡ್ರೋಮ್ ಅಂತಾರೆ. ಇದು ನಿಜಾನಾ? ಪ್ರೀತು ಹೇಳ್ದಂಗೆ ನನ್ನ ಭ್ರಮೆನಾ ಅಂತೂ ಗೊತ್ತಾಗ್ತಿಲ್ವಲ್ಲ. ಇವರಿಬ್ರು ನನ್ನ ಮುಂದೆ ರೊಮ್ಯಾನ್ಸ್ ಮಾಡೋಷ್ಟೆಲ್ಲ ಧೈರ್ಯ ಇಲ್ಲ. ಆದ್ರೂ ಒಂದ್ಸಲ ಮುಟ್ ನೋಡ್ಬಿಡ್ಲಾ? ಬೇಡ ಬೇಡ, ಪ್ರೀತುನೇ ಕರ್ಕೊಂಡು ಬಂದು ತೋರಿಸ್ತೀನಿ. ಅವನೇ ಹೇಳಿ ಇದು ನಿಜಾನ ಭ್ರಮೇನಾ ಅಂತ. ಪ್ರೀತು, ಯಜಮಾನ್ರೆ, ಅಮ್ಮಂಗೇನಾದ್ರೂ ಈ ವಿಷಯ ಗೊತ್ತಾದ್ರೆ? ಗೊತ್ತಾಗಲ್ಲ ಪಾರು, ಯಾಕೆಂದ್ರೆ ಅಮ್ಮ ಮನೇಲಿಲ್ಲ, ಅವ್ರು ಬರೋದೇ ರಾತ್ರಿ. ದಾಮಿನಿ ಮೇಡಮ್ ಗೊತ್ತಾಯ್ತಲ್ಲ. ಗೊತ್ತಾಗ್ಲಿ ಬಿಡು, ಗೊತ್ತಾದ್ರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಈಗ ನೋಡಿದ್ಯಲ್ಲ ಹೇಗೆ ಹೆದರ್ಕೊಂಡು ಪ್ರೀತನ್ ಕರ್ಕೊಂಬರಕ್ ಹೋದ್ರು ಅಂತ. ಯಜಮಾನ್ರೆ, ನನ್ನ ಫೈಲ್ ಏನಾದರೂ ಫೋನಲ್ಲಿ ರೆಕಾರ್ಡ್ ಮಾಡಿ ತೋರಿಸ್ಬಿಟ್ರೆ? ನಾನು ಯಾಕೆ ಫೋನ್ ಮಾಡು? ಅಯ್ಯೋ, ನಿಮ್ಗೆ ಈ ಟೈಮಲ್ಲೂ ತಮಾಷೆನಾ? ಕಮಾನ್ ಚಿಲ್, ಏನೂ ಆಗಲ್ಲ. ಪ್ರೀತು, ನಡಿಯೋ ನಡಿಯೋ ಬೇಗ, ನಿನ್ಗೇನೋ ವಿಷಯ ಹೇಳ್ಬೇಕು. ಏನ್ ನಡೀತಿದೆ ಮನೆಗೆ ಯಾರಿಗೂ ಗೊತ್ತಾಗಲ್ಲ. ಏನ್ ಚಿಕ್ಕಮ್ಮ? ಅಲ್ಲಿ ಏನ್ ನಡೀತಿದೆ ನೋಡು. ಎಲ್ಲಿ? ಅಲ್ಲಿ ಏನ್ ನಡೀತಿದೆ ಅಂತ ಸ್ವಲ್ಪ ಕಣ್ಬಿಟ್ಟು ನೋಡು. ಏನ್ ಚಿಕ್ಕಮ್ಮ? ಅಲ್ಲಿ ಏನು ಇಲ್ಲ. ಪ್ರೀತು, ಆದಿತ್ಯ ಪಾರ್ವತಿ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ರೊಮ್ಯಾನ್ಸ್ ಮಾಡ್ತಿದ್ದಾನೆ. ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವೇನು? ಏನ್ ಕಾಣಿಸ್ತಾ ಇಲ್ಲ, ಅಲ್ಲಿ ಏನು ಇಲ್ಲ ಚಿಕ್ಕಮ್ಮ. ಹೆಂಗ್ ಕಾಣಿಸುತ್ತೆ? ಆಮೇಲೆ ಆದಿಬ್ರೋಗೆ ಪಾರ್ವತಿಗೆ ನಿಮ್ ಮುಂದೆ ಡ್ಯಾನ್ಸ್ ಮಾಡಕ್ಕೆ ಹುಚ್ಚಿಡ್ತಿದ್ಯಾ? ಅದೇ ನನಗೂ ಹುಚ್ಚಿಡ್ತಿದ್ಯಾ? ಇದ್ರೂ ಇರ್ಬೋದು. ಅಂದ್ರೆ ನಿಮ್ಗೆ ಈ ಇಮ್ಯಾಜಿನರಿ ಸಿಂಡ್ರೋಮ್ ಇದೆ ಅಲ್ವಾ, ಅದಕ್ಕೆ ಆತರ ಹೇಳ್ದೆ. ಚಿಕ್ಕಮ್ಮ, ಮಾಮ್ ಬರ್ಲಿ, ಫಸ್ಟ್ ವಿಷಯ ಮಾತಾಡಿ ನಿಮ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡೋಣ. ಪ್ರೀತು, ದಯವಿಟ್ಟು ಹಾಸ್ಪಿಟ್ಲಿಗೆ ಮಾತ್ರ ನನ್ನ ಕಳಿಸ್ಬೇಡ ಕೊಡು. ನನಗೆ ಹಾಸ್ಪಿಟ್ಲ್ ಅಂದ್ರೆ ತುಂಬಾ ಭಯ. ನೋಡು, ಅಕ್ಕನಿಗೆ ನಾನು ಏನು ಹೇಳಿಲ್ಲ, ನೀನು ಏನು ಹೇಳ್ಬೇಡ. ನಾನು ಇಲ್ಲೇನು ನೋಡಿಲ್ಲ, ಇಲ್ಲೇನು ನಡೆದಿಲ್ಲ, ಗೊತ್ತಾಯ್ತಾ? ನೀನ್ ಯಾರಂತ ನನಗೆ ಗೊತ್ತಿಲ್ಲ, ನಾನು ಯಾರಂತ ನಿನಗೆ ಗೊತ್ತಿಲ್ಲ. ಈ ಮನೇಲಿ ನಾನೇ ಇಲ್ಲ. ಪ್ರೀತು, ಅಂತೂ ಚಿಕ್ಕಮ್ಮಂಗೆ ಇಲ್ಲದೆ ಇರೋ ಕಾಯಿಲೆ ಬರ್ಸ್ಬಿಟ್ಟೆ. ಎಲ್ಲ ನಿಮ್ ಪ್ರೀತಿಗೋಸ್ಕರ ಅವರು. ಏನು ಭಾವ ಪಾರ್ವತಿಯವರು ಚಿಕ್ಕತ್ತೆ ಮುಂದೆನೆ ಡಾನ್ಸ್ ಮಾಡಿದ್ರ? ಬರೀ ಡ್ಯಾನ್ಸ್ ಅಲ್ಲ, ಡ್ಯಾನ್ಸ್ ವಿತ್ ರೊಮ್ಯಾನ್ಸ್. ಅವ್ರಿಗೆ ಡೌಟ್ ಬರ್ಲಿಲ್ವಾ? ಡೌಟ್ ಬಂತು, ಆದ್ರೆ ನಾನು ಅವ್ರಿಗೆ ಇಮ್ಯಾಜಿನೇಷನ್ ಸಿಂಡ್ರೋಮ್ ಇದೆ ಅದು ಇದು ಅಂದ್ಬಿಟ್ಟು ಕಾಗೆ ಅರಸಿ ನಂಬಿಸ್ಬಿಟ್ಟೆ. ನೀನ್ ಬಿಡಪ್ಪ, ಸುಳ್ಳು ಹೇಳಿ ಯಾಮಾರ್ಸೋದ್ರಲ್ಲಿ ನಿಸ್ಸೀಮ. ನನ್ಗೂ ಹಂಗೆ ತಾನೆ ಮಾಡಿದ್ದು. ನಾನಿನ್ನ ಯಾಮರ್ಸದ್ನ? ಇದೇ ನೋಡು ಆಗಲ್ಲ ಅನ್ನೋದು. ನಿನ್ನ ಹಾಗ್ ನೋಡ್ಕೋತೀನಿ, ಹೀಗ್ ನೋಡ್ಕೋತೀನಿ, ನಿನ್ನ ಬಿಟ್ಟು ಒಂದು ಕ್ಷಣನೂ ಇರಲ್ಲ ಅಂತ ನನಗೆ ಸುಳ್ಳು ಭರವಸೆಗಳನ್ನ ಕೊಟ್ಟು ಬೀಳ್ಸ್ಕೊಂಡ್ಬಿಟ್ಟೆ. ಆದ್ರೆ ಈಗ ನಾನ್ ಊರಿಗೆ ಬಂದಿದ್ರು ನೀನ್ ತಲೆನೇ ಕೆಡಿಸ್ಕೋತಿಲ್ಲ. ನಿನ್ ಪಾಡಿಗೆ ನೀನ್ ಆರಾಮಾಗೇ ಇದೆಯಾ? ನೀನ್ ಈಗ್ಲೂ ಹೂ ಅನ್ನೋ, ಈಗ್ಲೇ ಬಂದು ಎತ್ತಾಕೊಂಡು ಹೋಗ್ತೀನಿ ನಿನ್ನ. ಬರ್ಲಾ? ಓಹೋ, ಅಷ್ಟು ಧೈರ್ಯ ಇದೆಯಾ? ಇದ್ದಿದ್ದಕ್ಕೆ ಅಲ್ವಾ ನಿನ್ನ ಲವ್ ಮಾಡಿದ್ದು. ಐ ಲವ್ ಯು ಪ್ರೀತು. ಐ ಲವ್ ಯು ಟು ಫಾರ್ ಎವರ್. ಪ್ರೀತು, ಯಾಕೋ ನಿನ್ ಬಾಯಿಂದ ನನ್ ಫೇವ್ರೆಟ್ ಹಾಡನ್ನ ಕೇಳ್ಬೇಕು ಅಂತ ಅನಿಸ್ತಾ ಇದೆ. ಹಾಡ್ತೀಯಾ? ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಚಂದ ಹೊಗಳಲು ಪದ ಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದನೇ ತಾನೆಲ್ಲ ಬೆಳಕು, ನೀನು ಹೆಜ್ಜೆಯಲ್ಲಿಟ್ಟಲ್ಲೆಲ್ಲೆಲ್ಲೂ ಕಾಲಾಡಿ ಹೂವಾಗಿ ಬರಬೇಕು. ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಏನ್ರೋ ಅಣ್ತಮ್ಮಸ್, ಆ ಪಾರ್ವತಿ ಜೊತೆ ಸೇರ್ಕೊಂಡು ನನಗೆ ಹುಚ್ಚಿ ಪಟ್ಟ ಕಟ್ಟೋಕ್ ನೋಡ್ತಾ ಇದ್ದೀರಾ? ನನಗ್ ಗೊತ್ತು ನಾನು ಕರೆಕ್ಟ್ ಆಗೇ ಇದ್ದೀನಿ ಅಂತ. ಈ ಪ್ರೀತುನೇ ನನ್ನ ಯಾವಾಗ್ಲೂ ಯಾಮರ್ಸ್ತಿರ್ತಾನೆ. ಪ್ರೀತುಗೆ ಆದಿ ಲವ್ ಸ್ಟೋರಿ ಏನಾದ್ರೂ ಗೊತ್ತಾಗಿರ್ಬೋದಾ? ಹಾಗೆ ಪಾರ್ವತಿನೇ ಕಣ್ಣಿನ ಹುಡುಗಿ ಅಂತ ಆದಿತ್ಯಂಗ್ ಗೊತ್ತಾಗಿತ್ತು, ಅಕ್ಕನ ಹತ್ರ ಯಾಕೆ ಹೇಳ್ಕೊಂಡಿಲ್ಲ? ಓ, ಒಪ್ಕೊ
ತಗೊಳ್ತಾರೋ ಇಲ್ವೋ ಅನ್ನೋ ಅನುಮಾನ ಏನಾದ್ರೂ ಇರ್ಬೋದು. ಒಂದ್ ವೇಳೆ ಕಣ್ಣಿನ ಹುಡುಗಿ ಪಾರ್ವತಿನೇ ಅಂತ ಅಕ್ಕನಿಗೆ ಗೊತ್ತಾದ್ರೆ ಅಕ್ಕ ಹೆಂಗ್ ತಗೊಳ್ತಾರೆ? ಆದಿ ನೋಡಿದ್ರೆ ಅಕ್ಕನ ಹತ್ರ ಸತ್ಯ ಹೇಳಿಲ್ಲ. ಇವ್ರುಗಳ ಮಧ್ಯ ಏನೋ ರಹಸ್ಯ ಇದೆ. ಅದನ್ ಮೊದ್ಲು ನಾನೇನು ಅಂತ ತಿಳ್ಕೋಬೇಕು. ಹಾಗೆ ಆ ಪಾರ್ವತಿನೇ ಕಣ್ಣಿನ ಹುಡುಗಿ ಅಂತ ಅಕ್ಕನಿಗೆ ಗೊತ್ತಾಗೋಕ್ಕೂ ಮುಂಚೆ ಅವಳ ಬಗ್ಗೆ ಬ್ಯಾಡ್ ಇಂಪ್ರೆಷನ್ ನ ಕ್ರಿಯೇಟ್ ಮಾಡ್ಬಿಡ್ಬೇಕು. ಯಾಕೆ ಇಷ್ಟೆಲ್ಲ ಫೋನ್ ಮಾಡಿದ್ರು ಬ್ರೋ ರಿಸೀವ್ ಮಾಡ್ತಾ ಇಲ್ಲ? ಅವಾಗಲೇ ಮಾತಾಡ್ತಿದ್ದಂಗೆ ಫೋನ್ ಕಟ್ ಆಗೋಯ್ತು. ಏನ್ ಪ್ರಾಬ್ಲಮ್ ಆಗಿದೆಯೋ ಏನೋ. ಯಾಕೆ ಗಾಬರಿ ಆಗ್ತೀರಾ? ಅಲ್ಲೇನಾಗಿರುತ್ತೆ, ಲವ್ ಪ್ರಾಬ್ಲಮ್ ಆಗಿರುತ್ತೆ ಅಷ್ಟೇ. ಹಾಗಂತೀಯ? ಈಗ ಬಾವ ಅಕ್ಕನ ದೇವಸ್ಥಾನ ಕರ್ಕೊಂಡು ಹೋಗಿರೋದು ಯಾಕೆ? ಪೂಜೆ ಮಾಡ್ಸೋದಕ್ಕ? ಇಲ್ಲ ತಾನೇ, ಅಕ್ಕನ ಸಪ್ರೇಟ್ ಆಗಿ ಕರ್ಕೊಂಡು ಹೋಗಿ ಮಾತಾಡ್ಸೋದಕ್ಕೆ. ಅದನ್ನ ನಮ್ಮ ಅಕ್ಕ ಅರ್ಥ ಮಾಡ್ಕೊಳ್ದೆ ಪೂಜೆ ಪ್ರದಕ್ಷಿಣೆ ಅಂತ ಬ್ಯುಸಿ ಆಗಿರ್ತಾಳೆ. ಬಾವಂಗ್ ಏನ್ ಅನ್ಸ್ತಿರುತ್ತೆ? ಅಕ್ಕನ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತಿರತ್ತೆ. ಅದಕ್ಕೆ ನಿಮ್ ಫೋನ್ ರಿಸೀವ್ ಮಾಡದೆ ಅಕ್ಕನಿಂದ ಓಡಾಡ್ಕೊಂಡಿರ್ತಾರೆ. ಓ ಹೌದು. ಬ್ರೋ ಜೊತೆ ಪಾರ್ವತಿ ಇದ್ದಾಳಂದ್ಮೇಲೆ ಬ್ರೋ ಆರಾಮಾಗಿರ್ತಾನೆ, ಸೇಫ್ ಆಗಿರ್ತಾನೆ. ಓಹೋ, ಹಾಗಾದ್ರೆ ಪಾರ್ವತಿನ ಐರನ್ಗೆ ಕಳ್ಸಿಲ್ವಾ? ಇಬ್ರು ಸೇರಿ ದೇವಸ್ಥಾನಕ್ಕೆ ಹೋಗಿದಾರಾ? ಅಂದ್ರೆ ಇವರಿಬ್ರು ಪ್ರೀತಿಸ್ತಾ ಇದ್ದಾರೆ ಅನ್ನೋ ನನ್ನ ಅನುಮಾನ ನಿಜ ಆಗೋಯ್ತು. ಸರಿಯಾದ ಟೈಮ್ ಬರ್ಲಿ, ಇವರಿಬ್ರು ಪ್ರೀತಿಗೆ ಟೈಮ್ ಬಾಂಬ್ ನ ಫಿಕ್ಸ್ ಮಾಡಿ ಬ್ಲಾಸ್ಟ್ ಮಾಡಿಸ್ಬಿಡ್ತೀನಿ. ಯಜಮಾನ್ರೆ, ತಗೋ ಪಾರ್ವತಿ. ಅಲ್ಲ, ಈ ಒಂದ್ ಚೈನಿಗೋಸ್ಕರ ಅವನಿಂದ ಈಗ ಓಡ್ ಬಂದ್ ಬಿದ್ದೋದ್ಯಲ್ಲ. ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ? ಯಜಮಾನ್ರೆ, ಅವ್ನ್ ಬರೀ ಇದೊಂದೇನ ಕೊಟ್ಟಿದ್ ನಿಮ್ ಕೈಗೆ. ಹಾ, ಯಾಕೆ ಬೇರೆ ಇನ್ನೇನಾದ್ರೂ ಕಿತ್ಕೊಂಡು ಹೋಗಿದ್ನ? ಬನ್ನಿ ಯಜಮಾನ್ರೆ, ಪೂಜೆ ಮಾಡ್ಸೋಣ. ಪಾರ್ವತಿ ನಿಂತ್ಕೋ. ಆ ಕಳ್ಳ ಚೈನ್ ಕಿತ್ಕೊಂಡು ಹೋದಾಗ ನೀನ್ ಬೇರೆ ಏನೋ ಕಿತ್ಕೊಂಡು ಹೋದ ಅಂತ ಕೂಗ್ದಂಗಿತ್ತು ಅಲ್ವಾ? ಹೇಳು ಪಾರ್ವತಿ. ನಾನೇನು ಹೇಳಿಲ್ವಲ್ಲ ಯಜಮಾನ್ರೆ? ಇಲ್ಲ, ನೀನ್ ಹಾಗೆ ಹೇಳ್ದಂಗಿತ್ತು. ಇಲ್ಲ ಅಂದ್ರೂ ಅದೇ ಕೇಳ್ತಾ ಇದ್ದೀರಲ್ಲ ಯಜಮಾನ್ರೆ. ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದ ಸಮಯನೇ ಸರಿ ಇಲ್ಲ ಅನ್ಸುತ್ತೆ. ನಂಗೆ ತುಂಬಾ ತಲೆ ನೋವ್ತಾ ಇದೆ. ನಾ ಮನೆಗೆ ಹೋಗ್ತೀನಿ. ನಿಮ್ಗೇನಾದ್ರು ಕೆಲಸ ಇದ್ರೆ ಮುಗಿಸ್ಕೊಂಡ್ ಬನ್ನಿ. ಯಜಮಾನ್ರೆ, ಅವ್ನ್ ಬರೀ ಇದೊಂದೇನ ಕೊಟ್ಟಿದ್ ನಿಮ್ ಕೈಗೆ. ಹಲೋ ಪಾರ್ವತಿ, ಯಾವ ಲೋಕದಲ್ಲಿದೀಯಾ? ಹಾಗೇನಿಲ್ಲ ಮೇಡಮ್. ಯಾಕಮ್ಮ ಸುಳ್ಳು ಹೇಳ್ತೀಯಾ? ಎಲ್ರದು ಊಟ ಆದ್ಮೇಲೂ ನೀನ್ ತರಕಾರಿ ಹೆಚ್ಚುತ್ತಾ ಇದೀಯಾ ಅಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ ನೀನ್ ಯಾರ ಬಗ್ಗೆನೂ ತುಂಬಾ ತಲೆ ಕೆಡ್ಸ್ಕೊಂಡಿದ್ಯಾ ಅಂತ. ಪಾರ್ವತಿ, ಯಾರ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ಯಮ್ಮ? ಹೇಳು ನನ್ನ ಹತ್ರ, ನಾನ್ ನಿನಗ್ ಸಹಾಯ ಮಾಡ್ತೀನಿ. ಅಯ್ಯೋ
ಹಾಗೆಲ್ಲ ಏನಿಲ್ಲ ಮೇಡಮ್. ಅಯ್ಯೋ, ಅದಕ್ಕೆ ನೀನ್ಯಾಕೆ ಇಷ್ಟೊಂದು ಬೆಚ್ಚ ಬೀಳ್ತೀಯಾ? ಹೋಗ್ಲಿ ಬಿಡು. ಪಾರ್ವತಿ, ಬೆಳಗ್ಗೆ ಆದಿತ್ಯ ಐರನ್ ಮಾಡಿಸ್ಕೊಂಡ್ ಬಾ ಅನ್ನಲ್ಲ, ಮಾಡಿಸ್ಕೊಂಡ್ ಬಂದ್ಯಾ? ಹಾ ಮೇಡಮ್. ಪಾರ್ವತಿ, ನನ್ನ ಹತ್ರನೂ ಒಂದ್ 4-5 ರೇಷ್ಮೆ ಸೀರೆ ಐರನ್ ಆಗದೆ ಹಂಗೆ ಬಿದ್ದಿದಾವೆ. ನಾಳೆ ನನ್ನನ್ನು ನಿನ್ ಜೊತೆ ಅವನ ಹತ್ರ ಕರ್ಕೊಂಡು ಹೋಗ್ತೀಯಾ? ನನ್ ಸೀರೆಗಳನ್ನು ಐರನ್ ಮಾಡಿಸ್ಬೇಕು. ಮತ್ತೆ ಅವನ್ ಎಷ್ಟು ಚೆನ್ನಾಗಿ ಐರನ್ ಮಾಡ್ತಾನೆ ಅಂತ ನಾನು ನೋಡ್ಬೇಕು. ಹಾ ಮೇಡಮ್. ಯಾಕಮ್ಮ ಪಾರ್ವತಿ ಇಷ್ಟೊಂದು ಗಾಬರಿ ಆಗ್ಬಿಟ್ಟೆ? ನೀನ್ ಗಾಬರಿ ಆಗ್ತಿರೋದನ್ನ ನೋಡಿದ್ರೆ ನೀನ್ ಐರನ್ ಮಾಡ್ಸೋಕ್ ಹೋಗಿದ್ದೆ ಸುಳ್ಳು ಅನ್ನೋ ತರ ಇದೆ. ಲೇ ಪಂಡ್ರಪುರ್ ಪಾರ್ವತಿ, ನೀನ್ ಐರನ್ ಮಾಡ್ಸಕ್ ಹೋಗಿದ್ದೆ ಸುಳ್ಳು ಅಂತ ನನಗ್ ಚೆನ್ನಾಗ್ ಗೊತ್ತು ಕಣೆ. ಇವತ್ತು ಯಜಮಾನ್ರು ಕೆಲಸದವಳು ಎಲ್ಲಿಗೆ ಹೋಗಿದ್ರಿ? ಎಲ್ಲಿಗೂ ಇಲ್ಲ ಮೇಡಮ್. ಲೇ ಪಾರ್ವತಿ, ನಾನೇ ಡೌ ಅಂತ ಅನ್ಕೊಂಡ್ರೆ ನೀನ್ ನನಗಿಂತ ಡೌ ಮಾಡ್ತೀಯಲ್ಲೇ. ನೀವಿಬ್ರು ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ನನಗ್ ಗೊತ್ತು. ಅಲ್ಲಿ ಏನಾಯ್ತು ಅಂತ ಹೇಳ? ಅಯ್ಯೋ, ನನ್ ತಾಳಿ ವಿಷಯ ಏನಾದ್ರೂ ಗೊತ್ತಾಯ್ತಾ? ನಿಮ್ಮಿಬ್ರಿಗೂ ಜಗಳ ಆಯ್ತು ತಾನೆ? ನೀವೇನ್ ಹೇಳ್ತಾ ಇದೀರೋ ನನಗ್ ಗೊತ್ತಾಗ್ತಾ ಇಲ್ಲ. ಓಹೋ, ಗೊತ್ತಾಗ್ತಿಲ್ವಾ? ನಿಜವಾಗ್ಲೂ ಗೊತ್ತಾಗ್ತಿಲ್ವಾ? ಪಾರ್ವತಿ, ಪಾರ್ವತಿ, ಬಂದೆ ಚಿಕ್ಕೇಶ್ಮಾನ್ರೆ. ಚಿಕ್ಕೇಶ್ಮಾನ್ರು ಕರೀತಾ ಇದಾರೆ. ಲೇ ಲೇ ಪಾರ್ವತಿ, ಲೇ ಪಾರ್ವತಿ, ಎಷ್ಟ್ ದಿನ ಅಂತ ನನ್ನಿಂದ ತಪ್ಪಿಸ್ಕೊಳ್ತೀಯೇ? ಒಂದಲ್ಲ ಒಂದಿನ ನೀನ್ ಸಿಕ್ಕಾಕೊಳ್ಳೇಬೇಕು ತಾನೆ? ಆವತ್ ನೋಡ್ಕೋತೀನಿ ನಿನ್ನ. ಹೇಳಿ ಚಿಕ್ಕೇಶ್ಮಾನ್ರೆ. ಏನಿಲ್ಲ ಪಾರ್ವತಿ, ಚಿಕ್ಕಮ್ಮ ನನಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ರಲ್ಲ, ಅದಕ್ಕೆ ಕರೆದೆ. ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತೀರಾ? ಪಾರ್ವತಿ, ಅವ್ರು ಏನೇ ಹೇಳಿದ್ರು ಮನ್ಸಿಗೆ ಹಾಕೋಬೇಡ ಆಯ್ತಾ? ಅವ್ರ ಬುದ್ಧಿ ನಿಂಗೆ ಗೊತ್ತಲ್ವಾ? ಅವರು ಹೋದ್ ಜನ್ಮದಲ್ಲಿ ಪೊಲೀಸ್ ನಾಯಿ ಆಗಿದ್ರು ಅನ್ಸುತ್ತೆ. ಸ್ವಲ್ಪ ಸ್ಮೆಲ್ ಬಂದ್ರೆ ಸಾಕು, ಮುಸ್ಕೊಂಡು ಬಂದೇ ಬಿಡ್ತಾರೆ. ಅವ್ರು ನೆಕ್ಸ್ಟ್ ಟೈಮ್ ಬೈದ್ರೆ ನನಗೆ ಫೋನ್ ಮಾಡು, ನಾನು ಬಂದು ಕರಿತೀನಿ. ಇಲ್ಲಾಂದ್ರೆ ಅವ್ರನ್ನ ಆಚೆ ಕಳಿಸ್ಬಿಡ್ತೀನಿ. ಆಯ್ತು ಚಿಕ್ಕೇಶ್ಮಾನ್ರೆ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಯಾಕೆ? ಅದಕ್ಕೆ ರಕ್ಷಣೆ ಮಾಡೋದು ಮೈದನ್ ಕರ್ತವ್ಯ ಅಲ್ಲ. ಇಷ್ಟು ದಿನ ನೀವು ನಮ್ಮ ಮನೆ ಕೆಲಸದವರಾಗಿದ್ರಿ, ಇನ್ ಮುಂದೆ ನನ್ನ ಅದಕ್ಕೆ ಆಗೋರು. ಹಾಗಾಗಿ ನಿಮ್ಗೆ ಮೊದಲಿಗಿಂತಲೂ ಪ್ರೀತಿ, ಗೌರವ ಜೊತೆಗೆ ಕಾಳಜಿ ವಹಿಸ್ಬೇಕಾಗಿರೋದು ನನ್ನ ಕರ್ತವ್ಯ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಇನ್ಮೇಲೆ ನಾನು ನಿಮ್ಮನ್ನ ಅದಕ್ಕೆ ಅಂತ ಕರೀಲ. ಈ ಮನೆಯಲ್ಲಿ ಯಾವುದೋ ಮೂಲೆಯಲ್ಲಿರೋಳ್ಗೆ ಅತ್ಗೆ ಅನ್ನೋ ಸ್ಥಾನ ಕೊಡ್ತಿದ್ದೀರಾ ಅಂದಮೇಲೆ ನಾನು ಹೇಗ್ ಬೇಡ ಅನ್ಲಿ? ನಿಮ್ ಬಾಯಿಂದ ಅತ್ಗೆ ಅಂತ ಕರೆಸ್ಕೊಳ್ಳೋದಿಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಚಿಕ್ಕೇಶ್ಮಾನ್ರೆ. ಚಿಕ್ಕೇಜ್ಮಾನ್ರಲ್ಲ, ಮೈದ್ನ. ನನಗೂ ಅರ್ಥ ಆಗುತ್ತೆ. ಎಲ್ರೂ ಇದ್ದಾಗ ನೀವು ನನ್ನನ್ನ ಚಿಕ್ಕೇಜ್ಮಾನ್ರ ಅಂತಾನೆ ಕರೀರಿ, ನಾನು ಅಷ್ಟೇ ನಿಮ್ಮನ್ನ ಹೋಗು ಬಾ ಅಂತಾನೆ ಕರಿತೀನಿ. ಆದ್ರೆ ಬೇರೆ ಟೈಮಲ್ಲಿ ನಾನು ಮೈದ್ನ, ನೀವು ಅದಕ್ಕೆ. ನಿಮ್ಮನ್ನ ಅದಕ್ಕೆ ಸ್ಥಾನದಲ್ಲಿ ನೋಡೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ. ಯಾವತ್ತಿದ್ರು ನನ್ನೊಳೆ ಪ್ರೀತಿ. ಅವಳು ಯಾರನ್ನೂ ಮದುವೆ ಆಗಿ ನನಗೆ ಮೋಸ ಮಾಡೋ ಅವಶ್ಯಕತೆ ಅವಳಿಗಿಲ್ಲ. ಈ ವಿಷಯದಲ್ಲಿ ನನಗೆ ಯಾವತ್ತೂ ಕ್ಲಾರಿಟಿ ಸಿಕ್ಕಿದೆ. ಪಾರ್ವತಿನ ನನಗಿಂತ ಜಾಸ್ತಿ ನಾನು ನಂಬ್ತೀನಿ. ಪಾರ್ವತಿ ಸೀತೆ ಅಷ್ಟೇ ಪವಿತ್ರ. ಆದ್ರೆ ಇವಾಗ ನನ್ನ ಮನಸ್ಸಲ್ಲಿ ಕೂತಿರೋ ಪ್ರಶ್ನೆ ಅಂದ್ರೆ, ಆ ತಾಳಿ ಹೇಗ್ ಬಂತು? ಇಷ್ಟು ದಿನ ಆದ್ರೂ
ನನಗೆ ಹೇಳಿದ್ರೆ ಯಾಕೆ ಮುಚ್ಚಿಟ್ಟಿದ್ದಾಳೆ? ನಾನು ಎಷ್ಟೇ ಕೇಳಿದ್ರು ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೆ? ಅದರಲ್ಲಿ ಅಂತ ಸೀಕ್ರೆಟ್ ಏನಿದೆ? ಈ ಗೊಂದಲ ನನ್ನ ತಲೆಯಲ್ಲಿ ಕೂತು ಗೂಡು ಕಟ್ಟಿದೆ ಪ್ರೀತು. ನಿನ್ನ ಪರಿಸ್ಥಿತಿ ಏನಂತ ನನಗೆ ಅರ್ಥ ಆಗ್ತಿದೆ ಬ್ರೋ. ಗಂಡ ಹೆಂಡತಿ ಮಧ್ಯೆ ಏನು ಸೀಕ್ರೆಟ್ಸ್ ಇರಬಾರ್ದು, ಎಷ್ಟೇ ಓಪನ್ ಅಪ್ ಆಗಿರಬೇಕು ಅಂತ ಅನ್ಕೊಂಡ್ರು ಹೆಣ್ಣಿನ ಮನಸ್ಸಲ್ಲಿ ಯಾವಾಗಲೂ ಒಂದು ಸೀಕ್ರೆಟ್ ಇದ್ದೇ ಇರುತ್ತಂತೆ. ಆದರೆ ಆ ಸೀಕ್ರೆಟ್ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ತುಂಬ ಸೂಕ್ಷ್ಮವಾದ ವಿಚಾರ ಆಗಿರುತ್ತೆ. ಹಾಗೆ ಈಗ ಪಾರ್ವತಿ ಮುಚ್ಚಿಟ್ಟಿರುವಂಥ ವಿಷಯನೂ ತುಂಬ ಸೂಕ್ಷ್ಮವಾಗಿರ್ಬೋದಲ್ವಾ? ಈಗ ಕಾರಣ ಏನು ಅಂತ ತಿಳ್ಕೊಳ್ಳೋದೆ ನಮಗಿರೋ ಸವಾಲು. ಈ ಟೈಮಲ್ಲಿ ಜನ ನಿಂತಿದ್ರೆ ಅವಳ ಮುಖಾಂತರ ಏನು ಅಂತ ಕೇಳಿಸ್ಬೋದಾಗಿತ್ತು. ಅವಳು ಇಲ್ಲ. ಇದನ್ನು ಹೇಗೆ ತಿಳ್ಕೊಳ್ಳೋದು? ಪಾರ್ವತಿ ಕತ್ತಲ್ಲಿ ತಾಳಿ ಇರೋದಕ್ಕೆ ಏನು ಕಾರಣ ಆಗಿರ್ಬೋದು? ಬ್ರೋ, ಒಂದ್ ವೇಳೆ ಪಾರ್ವತಿಗೆ ಚಿಕ್ಕ ವಯಸ್ಸಲ್ಲಿ ಅವ್ರ ಅಪ್ಪ ಅಮ್ಮ ಬಾಲ್ಯ ವಿವಾಹ ಮಾಡಿಸಿದ್ರೆ ಆ ತಾಳಿನ ಇಟ್ಕೊಂಡಿರ್ಬೋದಾ? ಹಾಗೇನಾದರೂ ಆಗಿದ್ರೆ ನಾನು ಆಬ್ಜೆಕ್ಟ್ ಮಾಡಲ್ಲ ಪ್ರೀತು. ಚಿಕ್ಕ ವಯಸ್ಸಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಆಗಿರೋ ಅಚಾತುರ್ಯನ ಕೆದಕಿ ಮನಸ್ಸಿಗೆ ನೋವು ಕೊಡೋದು ಸರಿಯಲ್ಲ. ಆದರೆ ನನಗೆ ಆ ಥರ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇಷ್ಟು ವರ್ಷದಲ್ಲಿ ಸಾರ್ಥಿ ಒಂದಿನಾದರೂ ನನಗೆ ವಿಚಾರನ ಹೇಳ್ತಾ ಇದ್ರು. ಬ್ರೋ, ನಾನು ಜನನೇ ಲವ್ ಮಾಡುವಾಗ ಅವ್ರ ಮನೆಗೆ ಹೋಗಿದ್ವಲ್ಲ, ಆಗ ನನ್ನ ಜನನ ಒಂದು ಮಾಡೋಕ್ಕೆ ಅಂತ ನೀನು ಪಾರ್ವತಿ ತಾಳಿ ಕಟ್ಟಿದ್ಯಲ್ಲ, ಆ ತಾಳಿನ ಇಟ್ಕೊಂಡಿರ್ಬೋದಾ ಅಂತ. ಅದನ್ನ ಇಟ್ಕೊಂಡು ಅವಳಿಗೇನು ಉಪಯೋಗ ಪ್ರೀತು? ಇನ್ ಕೇಸ್ ಅದೇ ಆಗಿದ್ರು ಅದನ್ನ ನನಗೆ ಹೇಳ್ಬೋದಲ್ವಾ? ನಾನು ಅಷ್ಟು ಫ್ರೀಡಮ್ ಕೊಟ್ಟಿದ್ದೀನಿ ತಾನೆ. ನೀನು ಹೇಳೋದು ಸರಿನೇ ಬ್ರೋ, ಆದರೆ ಆ ತಾಳಿ ಹೇಗೆ ಬಂತು? ಬ್ರೋ, ನಾವು ಒಂದು ಆಡ್ ಶೂಟ್ ಮಾಡಿದ್ವಲ್ಲ, ಅಲ್ಲಿ ನೀನು ಪಾರ್ವತಿಗೆ ಒಂದು ತಾಳಿ ಕಟ್ಟೋ ಸೀಕ್ವೆನ್ಸ್ ಇತ್ತು. ಅಲ್ಲಿ ತಾಳಿ ಕಟ್ಟಿದ್ದೆ ನೆನ್ ಮಾಡ್ಕೊ. ಹೌದು, ಕಟ್ಟಿದ್ದೆ. ಇದು ಆ ತಾಳಿನ ಇರ್ಬೋದಾ? ನಾನು ಯಾಕೆ ಥರ ಹೇಳ್ತಾ ಇದ್ದೀನಿ ಅಂದರೆ, ಪಾರ್ವತಿ ತುಂಬ ಎಮೋಷನಲ್ ಹುಡುಗಿ ಬ್ರೋ. ಯಾವ ಥರ ಕಾರಣಕ್ಕೆ ಆ ತಾಳಿ ಇಟ್ಕೊಂಡಿರ್ಬೋದಾ ಅಂತ ಬ್ರೋ. ಐ ಆಮ್ ನಾಟ್ ಶ್ಯೂರ್. ನನಗೆ ಆ ಥರ ಅನಿಸ್ತು, ಅದಕ್ಕೆ ಹೇಳಿದೆ. ಇಲ್ಲ ಪ್ರೀತು, ಆ ತಾಳಿನ ಇಲ್ಲಿವರೆಗೂ ಯಾಕೆ ಇಟ್ಕೋತಾಳೆ? ಅದೊಂದು ಆ್ಯಡ್ ಶೂಟ್. ನೀನು ಹೇಳ್ದಾಗೆ ಅದೇ ತಾಳಿನೇ ಆಗಿದ್ರು ನಾನು ಇಷ್ಟೆಲ್ಲ ಕೇಳಿದ್ರು ಯಾಕೆ ಹೇಳ್ತಾ ಇಲ್ಲ? ಅದರಲ್ಲಿ ಸೀಕ್ರೆಟ್ ಮಾಡೋದೇನಿದೆ? ಇದು ನೆನಪಿದ್ಯಾ? ಹಿಂದೆ ಒಂದ್ಸರಿ ದಾಮಿನಿ ಚಿಕ್ಕಮ್ಮ ಪಾರ್ವತಿ ಕುತ್ತಿಗೆಯಲ್ಲಿ ತಾಳಿ ಇದೆ ಅಂತ ಗಲಾಟೆ ಮಾಡಿದ್ರು. ಆಗ ನಾವೆಲ್ಲ ಹೋಗಿ ನೋಡಿದಾಗ ತಾಳಿ ಇರಲಿಲ್ಲ. ಆದ್ರೆ ಮತ್ತೆ ತಾಳಿ ಹೇಗೆ ಬಂತು? ಇನ್ ಕೇಸ್ ಅವಳೇ ತಾಳಿ ಕಟ್ಕೊಂಡಿದ್ದಾಳೆ ಅಂತ ಅನ್ಕೊಂಡ್ರು, ಯಾಕೆ ಕಟ್ಕೊಂಡಿರ್ತಾಳೆ? ನೀನು ಹೇಳ್ದಂಗೆ ಇದ್ಯಾಕೋ ಗೊಂದಲದ ಗೂಡ ಆಗಿದೆ. ಇದಕ್ಕೆಲ್ಲ ಉತ್ತರ ಪಾರ್ವತಿನೇ ಕೊಡಬೇಕು. ಬಟ್ ಅರ್ಜೆಂಟ್ ಮಾಡಬೇಡ ಬ್ರೋ, ಒಂದೆರಡು ದಿನ ವೇಟ್ ಮಾಡು. ಆಮೇಲೆ ಪಾರ್ವತಿ ಏನೂ ಹೇಳಿಲ್ಲ ಅಂದರೆ ಆಮೇಲೆ ಏನಾದರೂ ಮಾತಾಡೋಣ ಬ್ರೋ. ಈ ಸಿಚುವೇಶನ್ನ ನೀನು ಹೇಗೆ ಹ್ಯಾಂಡಲ್ ಮಾಡ್ತೀಯ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ನೀನು ಹೇಳಿದ ಎಲ್ಲ ಮಾತನ್ನು ನಾನು ಕೇಳಿಸ್ಕೊಂಡೆ ಪಾರು. ಎಲ್ಲರೂ ನಿನ್ನ ಕತ್ತಲಿರೋ ತಾಳಿ ನಾನು ಕಟ್ಟಿತ್ತು ಅಂದಾಗ ನಾನು ಯಾವತ್ತೂ ನಂಬಿರಲಿಲ್ಲ. ಆದರೆ ಇವತ್ತು ಆ ವಿಷಯ ನಿನ್ನ ಬಾಯಿಂದಾನೆ ಕೇಳ್ತಾ ಇರುವಾಗ ನಿನ್ನ ಬಗ್ಗೆ ನನಗೆ ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಗೊತ್ತಾ? ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಪಾರ್ವತಿ?
ನಾನಿನ್ನೂ ನಿನ್ನಲ್ಲಿ ಪ್ರೇಮಿನ ಕಾಣ್ತಾ ಇದ್ರೆ ನೀನ್ ನನಗೆ ಗಂಡನ ಸ್ಥಾನ ಕೊಟ್ಟು ಪ್ರೀತಿನ ಸುರಿದಿದ್ಯಾ. ಇದಲ್ವಾ ಅದೃಷ್ಟ ಅಂದ್ರೆ? ಯುಗಾದಿ ದಿನ ಬಂದ್ ಗುರುಗಳು ಹೇಳಿದ್ರು ನಿನಗೆ ಅಪರೂಪದ ಹುಡುಗಿ ಸಿಗ್ತಾಳೆ ಅಂತ. ಆ ಮಾತು ಈಗ ನಿಜ ಆಯ್ತು. ಇನ್ಮೇಲೆ ನನಗೆ ಕೇವಲ ನೀನು ಪ್ರೇಯಸಿ ಅಲ್ಲ, ಹೆಂಡತಿ ಕೂಡ. I love you. I love you so much. ಅಬ್ಬಾ, ಅಂತೂ ಇಷ್ಟ ದಿನ ಮುಚ್ಚಿಟ್ಟಿದ್ ಗುಟ್ಟು ಇವಾಗ ರಟ್ಟ ಆಯ್ತಲ್ಲ, ಇವಾಗ ಸಮಾಧಾನ ಆಗ್ತಾ ಇದೆ. ಈ ವಿಷಯ ಗೊತ್ತಾಗೋದಕ್ಕೆ ನೀನೇ ಕಾರಣ ಅಮ್ಮು. ಇವತ್ತು ನೀನಿಲ್ಲಿ ಬಂದಿರಲಿಲ್ಲ ಅಂದಿದ್ರೆ ಈ ತಾಳಿ ವಿಷಯ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಮನಸ್ಸು ಗೊಂದಲದಲ್ಲಿ ಇರ್ತಾ ಇತ್ತು. ಇಷ್ಟು ದಿನ ಪ್ರೇಮಿಗಳಾಗಿದ್ದು ನಾವು ಗಂಡ ಹೆಂಡತಿ ಆಗಿದ್ದೀವಿ. ಯಾರಿಗೆ ಮೋಸ ಆದ್ರೂ ಪ್ರೇಮಿಗಳಿಗೆ ಮೋಸ ಆಗ್ಬಾರ್ದು ಅಂತ ಹೇಳ್ತಾರೆ. ದುಡ್ಡು ಕಳ್ಕೊಂಡ್ರು ಮತ್ತೆ ಪಡ್ಕೋಬಹುದು, ಆದ್ರೆ ಪ್ರೀತಿ ಕಳ್ಕೊಂಡ್ರೆ ಮತ್ತೆ ಪಡ್ಕೊಳ್ಳೋದು ತುಂಬಾ ಕಷ್ಟ. ಏನಾದ್ರೂ ಆಗ್ಲಿ, ನೀವಿಬ್ರು ಒಂದಾದ್ರಲ್ಲ ಅಷ್ಟೇ ಸಾಕು. ಸರಿ, ನಾನು ಇನ್ ಹೊರಡ್ಲಾ? ಅಮೂಲ್ಯ ಎಲ್ಲಿ ಹೋಗ್ತೀಯಾ? ನಮ್ಮ ಪ್ರೀತಿನ ಗಟ್ಟಿ ಮಾಡಿ ಹೋಗ್ತೀನಿ ಅಂದ್ರೆ ಹೇಗೆ? ಮುತ್ತೈದರ ಹತ್ರನೂ ಪೂಜೆ ಮಾಡ್ಸೋಣ. ಇವತ್ತು ನನ್ನ ಹೆಂಡತಿ ತಾಳಿ ಪೂಜೆನ ನಾನು ಮಾಡ್ತೀನಿ. ಅದಕ್ಕೆ ನೀನ್ ಸಾಕ್ಷಿ ಆಗ್ಬೇಕು. ನಾನಾ? ಹ್ಞೂ ಅಮ್ಮ, ನೀನು ಇರಬೇಕು. ಅದಕ್ಕೇನಂತೆ, ಇರ್ತೀನಿ. ತಾಳಿ ಪೂಜೆ ಶುರು ಮಾಡ್ಕೊಳ್ಳಿ. ಯಾವ ಹುಡುಗಿಗೋಸ್ಕರ ನಿನ್ನೆ ಪರಿತಪಿಸ್ತಾ ಇದ್ರೋ ಇವತ್ತು ಆ ಹುಡುಗಿನೇ ನಿಮಗ್ ಸಿಕ್ಕಿದಾಳೆ. ನಿಜವಾದ ಪ್ರೀತಿ ಯಾವತ್ತಿಗೂ ಸೋಲಲ್ಲ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ತಗೊಳಪ್ಪ, ತಾಳಿ ಪೂಜೆ ಮಾಡು.